ಸ್ನೇಹಿತರ ಸ್ವತೋಡೆಗೆ ಸ್ವಾಗತ. ನಾನು ಕಾರ್ತಿಕ್. ಯೋಗಿಯನ್ನೇ ಮೀರಿಸಿದ ಮತ್ತು ಮೀರಿಸುತ್ತಿರುವ ಸುವೇಂದು ಅಧಿಕಾರಿ. ಮೇ 4 ಪಶ್ಚಿಮ ಬಂಗಾಳ ಚುನಾವಣೆಯ ಫಲಿತಾಂಶ ಹೊರಬಂತು. ಬಿಜೆಪಿ ಐತಿಹಾಸಿಕ ಗೆಲುವನ್ನು ಸಾಧಿಸಿತ್ತು. ಮೇ 9ನೇ ತಾರೀಕು ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅಲ್ಲಿಂದ ಹಿಡಿದು ಇಲ್ಲಿಯ ತನಕ 102 ದಿನಗಳಾಗಿದೆ. ಈ 102 ದಿನಗಳಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಇತಿಹಾಸ ಪುಟವನ್ನು ಸೇರುವಂಥದ್ದು. ಇಷ್ಟು ವರ್ಷಗಳ ಕಾಲ, ದಶಕಗಳ ಕಾಲ ಕಾಂಗ್ರೆಸ್, ಕಮ್ಯುನಿಸ್ಟ್, ತೃಣಮೂಲ ಕಾಂಗ್ರೆಸ್ನ ಆಡಳಿತಕ್ಕೆ ಒಳಪಟ್ಟಂತಹ ಪಶ್ಚಿಮ ಬಂಗಾಳ ಒನ್ ಸೈಡೆಡ್ ಆಗಿ ಹೋಗ್ತಾ ಇತ್ತು. ಓಲೈಕೆ ರಾಜಕಾರಣ ಯಾವ ರೀತಿಯಾಗಿ ಇತ್ತು ಅಂತ ಕೇಳಿದ್ರೆ, ಏರ್ಪೋರ್ಟಿನ ಒಳಗೆ ಇದ್ದಂತಹ ಮಸೀದಿಗೆ ಸಪರೇಟಾಗಿ ಬಸ್ ಮಾಡಿ ನಮಾಜ್ ಮಾಡೋಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇತ್ತು. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಕೆಲವು ಬೋಲ್ಡ್ ಡಿಸಿಷನ್ಸ್ಗಳನ್ನು ಸುವೇಂದು ಅಧಿಕಾರಿ ತೆಗೆದುಕೊಂಡಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡೋಣ. ನಂತರ ಸುವೇಂದು ಅಧಿಕಾರಿ 100 ದಿನಕ್ಕೆ ಸಂಬಂಧಪಟ್ಟಂತೆ ಭಾಷಣ ಮಾಡಿದ್ದಾರೆ. ಅದರಲ್ಲಿ ಅವರು ನೇರವಾಗಿ ಹೇಳಿದ್ದಾರೆ, ಇನ್ನೂ ಈ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ನನ್ನ ಕೈಲಾಗಿಲ್ಲ. 1 ವರ್ಷ ನನಗೆ ಸಮಯಾವಕಾಶವನ್ನು ಕೊಡಿ, ಆಗ ನಾನು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ಮಾರ್ಕ್ಸ್ ಕಾರ್ಡನ್ನು ನೀವೇ ರೆಡಿ ಮಾಡಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಮೊದಲು ಓಲೈಕೆ ರಾಜಕಾರಣ ಯಾವ ರೀತಿಯಾಗಿತ್ತು ಪಶ್ಚಿಮ ಬಂಗಾಳದ್ದು ಎನ್ನುವುದನ್ನು ವಿಶೇಷವಾಗಿ ನಿಮಗೆ ವಿವರಿಸುವ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಮಮತಾ ಬ್ಯಾನರ್ಜಿಯ 2ನೇ ಅವಧಿ 2016ರಿಂದ ಶುರುವಾದಂತಹ ಅತಿರೇಕದ, ಅದಕ್ಕಿಂತ ಮುಂಚೆ 2011ರಿಂದ ಅಧಿಕಾರಕ್ಕೆ ಬಂದ ನಂತರವೂ ಇವರು ಕಮ್ಯುನಿಸ್ಟ್ ಯಾವ ರೀತಿಯಾಗಿ ಆಡಳಿತ ನಡೆಸ್ತಾ ಇದ್ರು ಅದನ್ನೇ ಫಾಲೋ ಮಾಡ್ಕೊಂಡು ಬಂದರು. 16ರಿಂದ 2ನೇ ಟರ್ಮ್ನಲ್ಲಿ ವಿಪರೀತ ಆಯಿತು. 3ನೇ ಟರ್ಮ್ನಲ್ಲಿ ಕೇಳೋದೇ ಬೇಡ, ಆ ರೀತಿಯಾಗಿ ಆಯಿತು. 21ರ ಚುನಾವಣಾ ಫಲಿತಾಂಶದ ನಂತರ 100ಕ್ಕೂ ಹೆಚ್ಚು BJP ಕಾರ್ಯಕರ್ತರ ಹತ್ಯೆ ಆಯಿತು. ಈಗ ಈ ಚುನಾವಣೆ ನಡೆದ ನಂತರ TMC ಕಾರ್ಯಕರ್ತರು, BJP ಕಾರ್ಯಕರ್ತರ ಹತ್ಯೆ ಆಗಿದೆ. ಸಂಖ್ಯೆಗಳೆಲ್ಲ ಕಡಿಮೆ ಆಗಿದೆ. ಒಂದು ಕಂಟ್ರೋಲಿಗೆ ಬರ್ತಾ ಇದೆ ಪಶ್ಚಿಮ ಬಂಗಾಳ. ಈಗ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಗಳಾಗ್ತಾರೆ BJP ನಂತರ ಅಂತ ನಿರೀಕ್ಷಿತವಾಗೇ ಇತ್ತು. ಬಟ್ ಅಲ್ಲಿ BJP ಗೆಲುವನ್ನು ಸಾಧಿಸಿದಂಥದ್ದು ನಿಜಕ್ಕೂ ಒಂದು ಐತಿಹಾಸಿಕ ಗೆಲುವಂತನ್ನು ಹೇಳಬಹುದು. ಜೊತೆಗೆ ಇನ್ನೇನು ಚುನಾವಣೆಗೆ 10-15 ದಿನ ಐತೆ ಅನ್ನುವ ಸಂದರ್ಭದಲ್ಲೂ ಕೂಡ BJPಯಲ್ಲಿ ಗೆಲುವನ್ನು ಸಾಧಿಸುತ್ತೆ, ಸರ್ಕಾರವನ್ನು ರಚನೆ ಮಾಡುತ್ತೆ ಅಂತ ಯಾರೂ ಕೂಡ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಆ ರೀತಿಯಾದಂತಹ ಚಿತ್ರಣವಿತ್ತು. ಯಾವಾಗ BJP ಆಂತರಿಕ ಸರ್ವೆ ಒಂದು ಬಂತು, 115ರಿಂದ 125 ಆಸುಪಾಸ ಸಂಖ್ಯೆಗಳನ್ನು BJP ಆಂತರಿಕ ಸರ್ವೆ ಕೊಡ್ತವರಿಗೆ, ಆಗ ಅಮಿತ್ ಶಾ ದಿಢೀರನೇ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿ ಇನ್ನು ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಾವು ಗೆದ್ದೇ ಬಿಡ್ತೀವಿ ಅಂತ ಹೋದರು. ಬಟ್ ಅಲ್ಲಿನ ಜನ ಹೃದಯಪೂರ್ವಕವಾಗಿ ಬೆಂಬಲಿಸ್ತೀವಿ ಅಂತ BJPಗೆ 200ಕ್ಕೂ ಹೆಚ್ಚು ಸ್ಥಾನವನ್ನು ಕೊಟ್ಟರು. ಈ BJPಯ ಗೆಲುವು ಏನಿತ್ತು ಪಶ್ಚಿಮ ಬಂಗಾಳದಲ್ಲಿ, ದೇಶದ ಪ್ರತಿಯೊಬ್ಬ ರಾಷ್ಟ್ರೀಯವಾದಿಯೂ ಕೂಡ ಬಯಸಿದಂತಹ ಗೆಲುವು. ಅಲ್ಲಿ ಮತ್ತೆ ತೃಣಮೂಲ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದರೆ ಭಾರತದ ಭಾಗವಾಗಿ ಪಶ್ಚಿಮ ಬಂಗಾಳ ಇರ್ತಿತ್ತಾ ಇಲ್ವಾ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ BJP ಅಧಿಕಾರಕ್ಕೆ ಬರುತ್ತೆ ಅಂತ ಇಲ್ಲಿ ಕೆಲವು ಸರ್ವೆಗಳು ಹೇಳ್ತಾ ಇರಬೇಕಾದ್ರೆ, ಬಾಂಗ್ಲಾದೇಶದಲ್ಲಿ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು, ಅಲ್ಲಿನ ಮೌಲ್ವಿಗಳು ಏನೇನು ಕರೆ ಕೊಟ್ಟಿದ್ರು, ಮಮತಾ ಬ್ಯಾನರ್ಜಿಯವರು ನಮ್ಮ ಕೇಂದ್ರದ ವಿರುದ್ಧ ಯುದ್ಧವನ್ನೇ ಘೋಷಣೆ ಮಾಡಿ ಅಂತ ಹೇಳಿದರು ಅಲ್ಲಿನವರು. ಜೊತೆಗೆ ಅಲ್ಲಿ BJP ಅಧಿಕಾರಕ್ಕೆ ಬಂದರೆ ನಮಗೆ ದೊಡ್ಡ ಸಮಸ್ಯೆ ಆಗತ್ತೆ ಅಂತ ಬಾಂಗ್ಲಾದೇಶದ ಸಂಸತ್ನಲ್ಲಿ ನಿಂತ್ಕೊಂಡು ಸಂಸತ್ ಸದಸ್ಯ ಹೇಳ್ತಾರೆ. ಇವೇ ಕಾರಣಗಳು ಹೇಳ್ತಾ ಇದ್ವು ಅಲ್ಲಿ ಯಾಕೆ ತೃಣಮೂಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಾರ್ದು, ಯಾಕೆ BJP ಬರಬೇಕು ಅಂತ. ಕೆಲವು ನಿರ್ಧಾರಗಳು ಸುವೇಂದು ಅಧಿಕಾರಿ ಅವರದು ಇತಿಹಾಸ ಪುಟ ಸೇರಿದೆ. ಅದರ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ 45 ದಿನಗಳನ್ನು ಗಡಿವನ್ನು ಕೊಟ್ಟು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಗಡಿಭಾಗದಲ್ಲಿ ಸಂಪೂರ್ಣವಾಗಿ ಫೆನ್ಸಿಂಗ್ ಆಗಬೇಕು ಅನ್ನುವಂಥ ನಿರ್ಧಾರ. ಇಷ್ಟು ದಿನಗಳ ಕಾಲ, ಅಂದರೆ ತೃಣಮೂಲ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತಹ ದಿನಗಳ ಕಾಲ ಆ ಬಾರ್ಡರ್ ಭಾಗಗಳಲ್ಲಿ ಕೆಲವು ಕಡೆ ಫೆನ್ಸಿಂಗ್ ಮಾಡೋಕ್ಕಾಗೋದಿಲ್ಲ, ನದಿಗಳು ಬರ್ತವೆ. ಬಟ್ ಮಾಡಬಹುದಾದಂತಹ ಸ್ಥಳಗಳಲ್ಲೂ ಸಹ ಫೆನ್ಸಿಂಗ್ ಆಗಿರಲಿಲ್ಲ. ಇಂತಹ ವಿಚಾರಗಳಲ್ಲಿ
ಕೇಂದ್ರ ಸರ್ಕಾರದ ಜೊತೆ ಮಮತಾ ಬ್ಯಾನರ್ಜಿ ತಿಕ್ಕಾಟ ನಡೆಸ್ತಾ ಇದ್ರು. ಫೆನ್ಸಿಂಗ್ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ದೇಶದ ಭದ್ರತಾ ವ್ಯವಸ್ಥೆಯ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ರು. ಬರಲಿ ಬಾಂಗ್ಲಾದೇಶದ ಇಮಿಗ್ರೇಟ್ಸ್ ಅಂತ ಹೇಳಿ ಆಹ್ವಾನ ಕೊಟ್ಟೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಮಮತಾ ಬ್ಯಾನರ್ಜಿ. ಯಾಕೆ ಹಂಗೆ ಮಾತನಾಡ್ತಾ ಇದ್ರು, ಯಾಕೆ ಫೆನ್ಸಿಂಗ್ ಮಾಡಲಿಲ್ಲ ಗೊತ್ತಿದೆ ನಿಮಗೆ. ಅವರ ಕೋರ್ ವೋಟ್ ಬ್ಯಾಂಕ್ಗೆ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂತೇಳಿ ಅನಿಸುತ್ತೆ. ಆ ರೀತಿಯಾದಂಥ ಅಕ್ರಮ ಬಾಂಗ್ಲಾ ವಲಸಿಗರು ಬಂತು. ಗಡಿಭಾಗದ ಜಿಲ್ಲೆಗಳಲ್ಲಿ ಏಕಾಏಕಿಯಾಗಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಯಿತು. ಏನು ಕಾರಣ? ಯಾರ ಕಾರಣ? ಈ 45 ದಿನಗಳ ಕಾಲದ ಒಳಗಡೆ ಅಲ್ಲಿ ಫೆನ್ಸಿಂಗ್ ಆಗಬೇಕು ಅಂಥೇಳಿ ದಿಟ್ಟ ಹೆಜ್ಜೆಯನ್ನು ಇಟ್ಟರು. ಇನ್ನು ಎರಡನೇದಾಗಿ, ಇನ್ನು ಕೆಲವು ಸುಮಾರಿದೆ, ಬಟ್ ಕೆಲವು ಅಂಶಗಳನ್ನು ಮಾತ್ರ ಹೇಳ್ತೀನಿ. ಕಂಪ್ಯಾರಿಟಿವ್ಲಿ ಬರಬೇಕು ಮಮತಾ ಬ್ಯಾನರ್ಜಿಗೂ ಮತ್ತು ಸುವೇಂದ್ರ ಅಧಿಕಾರಿಗೆ ಅಂತ ಹೇಳಿ. ರಸ್ತೆಗಳನ್ನು ಬ್ಲಾಕ್ ಮಾಡಿ ನಮಾಜ್ ಮಾಡಲಾಗ್ತಾ ಇತ್ತು. ಶುಕ್ರವಾರ ರಸ್ತೆಗಳನ್ನು ಬ್ಲಾಕ್ ಮಾಡಿ ನಮಾಜ್ ಮಾಡಲಾಗ್ತಾ ಇತ್ತು. ಅದರ ವಿರುದ್ಧವಾಗಿ ಸಮರ ಸಾರಿದ್ರು. ಬಕ್ರೀದ್ ಹಬ್ಬಕ್ಕೆ ಅನ್ಸುತ್ತೆ, ಬಕ್ರೀದ್ ಹಬ್ಬ ಬಂತು ಚುನಾವಣೆ ಗೆದ್ದ ನಂತರ. ಬಕ್ರೀದ್ ಸಂದರ್ಭದಲ್ಲಿ ರಸ್ತೆಗಳ ಮೇಲೆ ನಮಾಜ್ ಮಾಡಿಕೊಡ್ದು, ನಿಮಗೆ ಪ್ರತ್ಯೇಕವಾದಂಥ ಗ್ರೌಂಡ್ ಕೊಡ್ತೀವಿ ಅಂತ ದಿಟ್ಟ ಹೆಜ್ಜೆಯನ್ನು ಇಟ್ಟರು. ಇನ್ನು ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏರ್ಪೋರ್ಟ್ನ ಒಳಗಡೆ ಒಂದು ಪುರಾತನ ಮಸೀದಿ ಇತ್ತು. ಏರ್ಪೋರ್ಟ್ ನಿರ್ಮಾಣ ಆಗೋಕ್ಕಿಂತ ಮುಂಚೆಯಿಂದನೂ ಆ ಮಸೀದಿಯಲ್ಲಿತ್ತು. ಆ ಮಸೀದಿಯಲ್ಲಿ ನಮಾಜ್ ಮಾಡಲಿಕ್ಕೆ ಮಮತಾ ಬ್ಯಾನರ್ಜಿ ಅವಕಾಶವನ್ನು ಕೊಟ್ಟಿದ್ದರು. ಏರ್ಪೋರ್ಟ್ ಪ್ರಾಧಿಕಾರ ಎಚ್ಚರಿಕೆ ಕೊಟ್ಟಿತ್ತು, ಸರ್ಕಾರ ಕೇಳಿತ್ತು, ಇದು ಸರಿಯಲ್ಲ, ಇದು ಭದ್ರತಾ ವ್ಯವಸ್ಥೆಯ ಜೊತೆ ಆಟ ಆಡ್ತಾ ಇದ್ದೀರಿ ನೀವು ಅಂತ ಎಲ್ಲ ಹೇಳಿದ್ರು ಕೂಡ ಅವರಿಗೆಲ್ಲ ಅವಕಾಶ ಇತ್ತು. ಆಧಾರ್ ಕಾರ್ಡನ್ನು ತೋರಿಸಿ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ರು, ಅಲ್ಲಿ ಹೋಗಿ ನಮಾಜನ್ನು ಮಾಡ್ಕೊಂಡು ಬರಬಹುದಾಗಿತ್ತು. ಸುವೇಂದ್ರ ಅಧಿಕಾರಿ ಒಂದೇ ಮಾತು ಹೇಳಿದ್ದು, ಅಲ್ಲಿ ನಮಾಜ್ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ನಿಮ್ಗೆ ಪ್ರತ್ಯೇಕವಾದಂತಹ ಸ್ಥಳವನ್ನು ಕೊಡ್ತೀವಿ, ಪ್ರತ್ಯೇಕವಾದಂಥ ಸ್ಥಳ ಕೊಡ್ತೀವಿ. ಗೋ ಹತ್ಯೆಯ ವಿರುದ್ಧ ದೊಡ್ಡ ಸಮರವನ್ನು ಸಾರಿದ್ರು. ಗೋ ಹತ್ಯೆ ನಿಷೇಧವಾಗಿದೆ, ಗೋ ಹತ್ಯೆ ಅಕ್ರಮವಾಗಿ ನಡೀತಾ ಇದ್ದಂಥ ಗೋ ಹತ್ಯೆ ವಿರುದ್ಧ ಸಮರ ಸಾರಿದ್ರು. ಯಾರು ಅದನ್ನು ಟೆಂಪೋಗಳಲ್ಲಿ ತುಂಬ್ಕೊಂಡು ಹೋಗ್ತಾರೆ, ಅದರ ವಿರುದ್ಧವಾಗಿ ದೊಡ್ಡ ಕಾರ್ಯಾಚರಣೆಗಳೆಲ್ಲವೂ ಕೂಡ ನಡೀತು. ಇನ್ನು ಕಲ್ಲು ತೂರಾಟ, ನಮ್ಮಲ್ಲಿ ಕಲ್ಲು ತೂರಾಟ ನಡೆಸಿದವರು ಮತ್ತು ಈ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಿಕ್ಕೆ ಸರ್ಕಾರಗಳು ಮುಂದಾಗ್ತವೆ. ಬಟ್ ಸುವೇಂದ್ರ ಅಧಿಕಾರಿ ಅವರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅನ್ನುವಂಥದ್ದನ್ನು ಹೇಳಿದ್ರು. ಇದಿಷ್ಟೇ ಅಲ್ಲ, ಇನ್ನು ಸುಮಾರು ಜನಪರ ಯೋಜನೆಗಳು ಸಹ ಮಾಡಿದ್ರು. ಭಾರತೀಯ ನ್ಯಾಯ ಸಂಹಿತೆ ಜಾರಿಗೊಳಿಸಿದಿರ್ಬೋದು, 5ನೇ ವೇತನ ಆಯೋಗ ಜಾರಿ ಮಾಡಿದಿರ್ಬೋದು, ಇನ್ನು ಹಲವು ಯೋಜನೆಗಳನ್ನು ಸುವೇಂದ್ರ ಅಧಿಕಾರಿ 100 ದಿನದ ಒಳಗಡೆ ಕೊಟ್ಟರು. ಅಲ್ಲಿ ಪಶ್ಚಿಮ ಬಂಗಾಳ ಒಂದು ರೀತಿಯಾಗಿ ಇಡೀ ದೇಶವೇ ಕುತೂಹಲದಿಂದ ನೋಡುವಂಥ ರಾಜ್ಯ. ಯಾಕಂದರೆ ಅಲ್ಲಿ ಮಮತಾ ಬ್ಯಾನರ್ಜಿ ಅಧಿಕಾರವನ್ನು ನಡೆಸ್ತಾ ಇದ್ರು. ಅವರು ಇಡೀ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿ BJP ಬರುತ್ತಾ, ತೃಣಮೂಲ ಕಾಂಗ್ರೆಸ್ ಮತ್ತೆ ಬರುತ್ತಾ ಅನ್ನೋದು ದೊಡ್ಡ ಮಟ್ಟಿಗಿನ ಚರ್ಚೆ ಆಗ್ತಾ ಇತ್ತು. ಅದನ್ನು ನಾವು ಕವರ್ ಮಾಡಿದ್ವಿ ಈ ಸಲ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳ ಸುಧಾರಣೆಯನ್ನು ಕಾಣ್ತಾ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಹಿಂದೆ ಇತ್ತಲ್ಲ ಪಶ್ಚಿಮ ಬಂಗಾಳ, ಬ್ರಿಟಿಷರು ಆಳ್ವಿಕೆ ನಡೆಸಿದ್ದು ಮತ್ತು ಬ್ರಿಟಿಷರು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ 22% ಏನು GDP ಶೇರ್ ಕೊಡ್ತಾಯಿತ್ತು ಪಶ್ಚಿಮ ಬಂಗಾಳ. ಯಾವುದೇ ಇಂಡಸ್ಟ್ರಿ ಬಂದರೆ ಮೊದಲು ಅವ್ರು ಹೋಗ್ತಾ ಇದ್ದಿದ್ದೆ ಪಶ್ಚಿಮ ಬಂಗಾಳಕ್ಕೆ. ಮಮತಾ ಬ್ಯಾನರ್ಜಿಯವರು ಎಂತೆಂಥ ಅವಾಂತರಗಳನ್ನು ಮಾಡ್ಕೊಂಡ್ರು. ಅವರು ಅಧಿಕಾರಕ್ಕೆ ಬಂದಿದ್ದೇ ನಂದಿಗ್ರಾಮದಲ್ಲಿ ಒಂದು ಟಾಟಾ ಕಂಪನಿ ನಿರ್ಮಾಣ ಆಗ್ತಾಯಿತ್ತು. ನ್ಯಾನೋ ಕಂಪನಿ ಅನಿಸುತ್ತೆ, ಟಾಟಾ ನ್ಯಾನೋ ಕಂಪನಿ. ಆ ಕಂಪನಿ ನಿರ್ಮಾಣ ಆಗ್ತಾಯಿತ್ತು. ಅದರ ವಿರುದ್ಧ ರೈತರದ ವಿರುದ್ಧವಾಗಿ ನಿಂತಿದ್ರು, ಅವರ ಪರವಾಗಿ ಧ್ವನಿ ಎತ್ತಿದ್ರು. ಆಗ ದೊಡ್ಡ ರೀತಿಯಾದಂಥ ಒಂದು ಚರಿಷ್ಮಾ ಬಿಲ್ಡ್ ಆಯಿತು. ಆಗ ಮಮತಾ ಬ್ಯಾನರ್ಜಿ ಅಧಿಕಾರದ ಚುಕ್ಕಾಣಿ ಹಿಡಿದ್ರು. ಆ ಕಂಪನಿ ಗುಜರಾತ್ಗೆ ಹೋಗಿ ಏನೇನೆಲ್ಲ ಆಯಿತು ಅನ್ನೋದನ್ನು ಕೂಡ ನೋಡಿದ್ದೀವಿ. ಈಗ ಆ ನಂದಿಗ್ರಾಮದ ಜನರೇ ಆ ಕಂಪನಿ ನಮ್ಮಲ್ಲಿ ಆಗಿದ್ದಿದ್ದರೆ ಇವತ್ತು ನಮ್ಮ ಜನರು ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡುವಂತಹ ಅವಶ್ಯಕತೆ ಇರ್ತಿರಲಿಲ್ಲ ಅಂತೇಳಿ ಅವರೇ ಹೇಳಿದ್ರಂತೆ. ಕೆಲವು ಪತ್ರಕರ್ತರು ಹೇಳ್ತಾ ಇದ್ದಾರೆ, ವರದಿ ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳ ಸುಧಾರಣೆಯನ್ನು ಕಾಣ್ತಾ ಇದೆ. ರಾಷ್ಟ್ರೀಯವಾದಿಗಳೇನು ಬಯಸಿದ್ವಿ, ಪಶ್ಚಿಮ ಬಂಗಾಳ ಸುಧಾರಣೆ ಕಾಣಬೇಕು, ಅದು ಭಾರತದ ಭಾಗವಾಗಿ ಭದ್ರವಾಗಿ ಉಳಿಬೇಕು, ಅದೇ ರೀತಿಯಾಗಿ ಆಗ್ತಾ ಇದೆ. ನಮಸ್ಕಾರ.